ನಮಸ್ಕಾರ ಎಲ್ಲ ನನ್ನ ಕನ್ನಡ ಜನತೆಗೆ. ನಾನು ನಿಮ್ಮನೆ ಮಗಳು ಇಂಚರ ಮಂಜುನಾಥ್. ಬೆಳಗ್ಗೆ ಎದ್ದಿದ ತಕ್ಷಣ ಒಳ್ಳೆ ಗಾಳಿ, ಒಳ್ಳೆ ವಾತಾವರಣ ಸಿಗೋದು ತುಂಬಾ ಅಪರೂಪ. ಅದು ಈಗಿನ ಕಾಲದಲ್ಲಿ ಗಿಡ ಮರ ಎಲ್ಲ ತುಂಬಾ ಕಟ್ ಮಾಡ್ತಾ ಇದ್ದಾರೆ. ಅಂಥದ್ರಲ್ಲಿ ನಮ್ಮನೆ ಸುತ್ತಮುತ್ತ ಒಳ್ಳೆ ವಾತಾವರಣ, ಒಳ್ಳೆ ಗಾಳಿ ಇದೆ. ಬೆಳಗ್ಗೆ ಎದ್ದು ಒಂದು ಒಳ್ಳೆ ಗಾಳಿ ತೊಗೊಂಡು ಒಂದು ಸ್ವಲ್ಪ ಹೊತ್ತು ಆರಾಮಾಗಿ ಕೂತ್ಕೊಂಡ್ರೆ ದಿನ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರನೇ ನಾನು ಒಂದು ಸ್ವಲ್ಪ ಹೊತ್ತು ಹೊರಗಡೆ ಕೂತ್ಕೊಳ್ಳೋಣ ಅಂತ ಎದ್ದು ಕೂತ್ಕೊಂಡು ದೇವ್ರಿಗೆ ಕೈ ಮುಗಿದು ಮಾಡಿ ದೇವ್ರ ಪೂಜೆ ಮಾಡಿ ನೆಕ್ಸ್ಟು ನನ್ನ ಮಗಳಿಗೆ ಟಿಫನ್ ರೆಡಿ ಮಾಡೋದಕ್ಕೋಸ್ಕರ ಹೋಗ್ತಾಯಿದ್ದೀನಿ. ನನ್ನ ಮಗಳು ಸ್ವಲ್ಪ ತರಕಾರಿ ತಿನ್ನಲ್ಲ, ಅದಕ್ಕೋಸ್ಕರ ಈ ಥರ ಎಲ್ಲ ವೆರೈಟೀಸ್ ಎಲ್ಲ ಮಾಡಿದ್ರೆ ಸ್ವಲ್ಪ ತಿಂತಾಳೆ ಅನ್ನೋದಕ್ಕೋಸ್ಕರ ತರಕಾರಿ ಸೊಪ್ಪು ತಿನ್ನೋದೆಲ್ಲ ಈಗಿನ ಕಾಲದ ಮಕ್ಕಳು ತುಂಬಾ ಕಮ್ಮಿ. ಅದಕ್ಕೆ ಈ ಥರ ಎಲ್ಲ ಮಿಕ್ಸ್ ಮಾಡಿ ಅದಕ್ಕೆ ಚೆನ್ನ ಮಸಾಲ ಮಾಡೋಣ, ಒಂದು ಸ್ವಲ್ಪ ಪೂರಿ ಮಾಡಿ ಚೆನ್ನ ಮಸಾಲ ಮಾಡೋಣ ಅಂತ ಅಂದ್ಬಿಟ್ಟು ಕಲರ್ ಪೂರಿ ಅನ್ನೋದಕ್ಕಿಂತ ರೈನ್ಬೋ ಪೂರಿ ಅಂತ ಕರಿತೀನಿ ನಾನು ಅವಳಿಗೆ. ಸೊ ಚೆನ್ನ ಮಸಾಲ ರೆಡಿ ಮಾಡಿದ್ದೀನಿ, ಇನ್ನು ಪೂರಿ ಮಾಡ್ತಾಯಿದ್ದೀನಿ. ಸೊಪ್ಪು ತರಕಾರಿ ಎಲ್ಲನೂ ಸಪ್ರೇಟಾಗಿ ರುಬ್ಕೊತೀನಿ, ಮಿಕ್ಸ್ ಮಾಡ್ಕೊತೀನಿ. ಹೇಗೆ ಅಂತ ಅಂದರೆ ಈಗಿನ ಕಾಲದ ಮಕ್ಕಳಲ್ಲಿ ಡೈರೆಕ್ಟಾಗಿ ಸೊಪ್ಪು ತರಕಾರಿ ಏನಾದರೂ ಕೊಟ್ಟರೆ ಬೇಡ ಅಂತಾರೆ. ಅದೇ ಹೊರ್ಗಡೆ ಆಗಿರೋಂಥ ತಿಂಡಿಗಳೇನಾದರೂ ಕೊಟ್ಟರೆ ಇರಲಿ ಅಂತ ತೊಗೊಂಡ್ಬಿಡ್ತಾರೆ. ಸೊ ನಾವು ಅವ್ರಿಗೆ ಅಟ್ರಾಕ್ಟಿವ್ ಆಗಿ ಏನಾದರೂ ಮಾಡಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾನು ಮಾಡ್ತಾಯಿದ್ದೀನಿ ಅಷ್ಟೇ. ನನ್ನ ಮಗಳಿಗೆ ಯಾವುದೋ ಒಂದು ರೀತಿ ಮೂಲಕನಾದರೂ ಸರಿ ಸೊಪ್ಪು ತರಕಾರಿ ಎಲ್ಲ ಹೋದರೆ ತುಂಬ ಒಳ್ಳೆಯದು ಅನ್ನಿಸ್ತು. ಸೊ ಅದಕ್ಕೋಸ್ಕರನೇ ನಾನು ಈ ಥರ ಒಂದು ಮಾಡಿಕೊಂಡು ನೋಡಿದ ತಕ್ಷಣ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಅಲ್ವಾ ಅವಳಿಗೆ ಅಂತ ಅಂದ್ಬಿಟ್ಟು ಪೂರಿ ರೆಡಿ ಮಾಡ್ತಾಯಿದ್ದೀನಿ. ಏನೋ ನನಗೆ ತೋಚಿದ ಮಟ್ಟದಲ್ಲಿ ನಾನು ಮಾಡಿ ಅವಳಿಗೆ ಕೊಡೋಣ, ಆರೋಗ್ಯ ಆಗಿರೋಂಥ ಅಡುಗೆ ಕೊಡೋಣ. ಮುಂದೆ ಹೋಗ್ತಾ ಇನ್ನು ಹೇಗಿರುತ್ತೋ ಗೊತ್ತಿಲ್ಲ, ಬಟ್ ಇವಾಗ ನಾವು ನಮಗೆ ಸಾಧ್ಯ ಆದಷ್ಟು ಒಳ್ಳೆ ಅಡುಗೆ ಒಳ್ಳೆ ಊಟ ತಿಂಡಿ ಕೊಡೋಣ ಅಂತ. ಇಷ್ಟೊತ್ತವರೆಗೂ ಒಳ್ಳೆ ಆಹಾರದ ಬಗ್ಗೆ ಮಾತಾಡಿದ್ವಿ. ಈಗ ಸ್ವಲ್ಪ ಹೆಲ್ತ್ ಬಗ್ಗೆನೂ ಹೇಳ್ತೀನಿ. ಇವರು ಡಾಕ್ಟರ್ C.F. ಹನಿಮನ್, ಫಾದರ್ ಆಫ್ ಹೋಮಿಯೋಪತಿ. 18th ಸೆಂಚುರಿನಲ್ಲಿ ಹೋಮಿಯೋಪತಿ ಪರಿಚಯ ಆಗಿದ್ದು. ನಮ್ಮದು ಒಂದು ಹೋಮಿಯೋಪತಿ ಶಾಪ್ ಇದೆ, ಅಕ್ಷಯ ಹೋಮಿಯೋ ಮೆಡಿಕಲ್ಸ್ ಅಂತ ತುಮಕೂರಿನಲ್ಲಿದೆ. ಹೋಮಿಯೋಪತಿನಲ್ಲಿ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಚಿಕ್ಕ ಮಕ್ಕಳಿಂದ ಹಿಡಿದು ಏಜ್ ಆಗಿರೋವರೆಗೂ ಎಲ್ಲರೂ ಹೋಮಿಯೋಪತಿ ಮೆಡಿಸಿನ್ಸ್ ತಗೋಬೋದು. ಹೋಮಿಯೋಪತಿ ಬರೀ ಹ್ಯೂಮನ್ಸ್ಗೆ ಮಾತ್ರ ಅಲ್ಲ, ಪ್ರಾಣಿ ಪಕ್ಷಿಗಳಿಗೂ ಹೋಮಿಯೋಪತಿ ಮೆಡಿಸಿನ್ಸ್ ಇದೆ. ಹಾಗೆ ಕೃಷಿಯಲ್ಲೂ ಹೋಮಿಯೋಪತಿ ಮೆಡಿಸಿನ್ಸ್ನ ಉಪಯೋಗಿಸ್ತಿದ್ದಾರೆ. ತುಂಬ ಒಳ್ಳೆ ಅಭಿಪ್ರಾಯ ರೈತರು ವ್ಯಕ್ತಪಡಿಸಿದ್ದಾರೆ. ಇದ್ರ ಬಗ್ಗೆ ಇನ್ನೂ ಡೀಟೇಲ್ಸ್ ಆಗಿ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.